ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 4 ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ. ಅದೇ ಥರವಾಗಿ ಮತ್ತೊಂದು ಸೆಷನ್ 5ನೇ ಪ್ರಶ್ನೆಯಿಂದ ಅದು ಸರಣಿ 1 ಪ್ರಚಲಿತ ವಿದ್ಯಮಾನಗಳ ಸರಣಿ 1ನೇ ವಿಡಿಯೋ. ಇದು ಪ್ರಚಲಿತ ವಿದ್ಯಮಾನಗಳ ಸಂಬಂಧಪಟ್ಟಿರ್ತಕ್ಕಂಥ ಸರಣಿ 2ನೇ ಸರಣಿಯಲ್ಲಿ ಯಾವುದೇ ತಡ ಮಾಡದೆ ಬೇಡ 5ನೇ ಪ್ರಶ್ನೆಗೆ ಹೋಗೋಣ ನೇರವಾಗಿ. 5ನೇ ಪ್ರಶ್ನೆ, ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕದಲ್ಲಿ ಅದರಲ್ಲಿ 2023ರ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕದಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಲಭಿಸಿದೆ ಎನ್ನುವಂಥದ್ದು ಆಪ್ಷನ್ ಎ 93, ಆಪ್ಷನ್ ಬಿ 90, ಆಪ್ಷನ್ ಸಿ 133, ಆಪ್ಷನ್ ಡಿ 149. ಇವತ್ತು ಪ್ರಶ್ನೆಗೆ ಇರ್ತಕ್ಕಂಥ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ 93 ಎನ್ನುವಂಥದ್ದು. 2023ರ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕದಲ್ಲಿ ಭಾರತಕ್ಕೆ ಲಭಿಸಿರ್ತಕ್ಕಂಥ ಸ್ಥಾನ ಅಂತ ಬಂದಾಗ 93ನೇ ಸ್ಥಾನ ಲಭಿಸಿರ್ತದೆ ಅನ್ನುವಂಥದ್ದು. ಹಾಗಾದರೆ ಈ ಒಂದು 93ನೇ ಸ್ಥಾನ ಪಡೆದಿರ್ತಕ್ಕಂಥ ಭಾರತ ಎಷ್ಟು ಅಂಕಗಳನ್ನು ಪಡೆದಿದೆ ಎನ್ನುವಂಥದ್ದು. ಸ್ಥಾನ ಅಂತ ಬಂದಾಗ 93ನೇ ಸ್ಥಾನ, ಅಂಕ ಅಂತ ಬಂದಾಗ ಭಾರತಕ್ಕೆ 40 ಅಂಕಗಳು ಲಭಿಸಿರುತ್ತವೆ. ಎಷ್ಟು ಅಂಕಗಳು? 40 ಅಂಕಗಳು ಲಭಿಸಿರುತ್ತವೆ. ಎಷ್ಟು ಅಂಕ? ಭಾರತಕ್ಕೆ 40 ಅಂಕಗಳು ಲಭಿಸಿರುತ್ತವೆ. ಸ್ಥಾನ ಅಂತ ಬಂದಾಗ 93ನೇ ಸ್ಥಾನ, ಅಂಕ ಅಂತ ಬಂದಾಗ ಎಷ್ಟು ಅಂಕಗಳು ಸರ? 40 ಅಂಕಗಳು. ಭಾರತ ಅಷ್ಟೇ 93ನೇ ಸ್ಥಾನ ಕೇವಲ ಭಾರತ ಪಡೆದಿಲ್ಲ. ಭಾರತದ ಜೊತೆಗೆ ಇನ್ನೂ 3 ರಾಷ್ಟ್ರಗಳು 93ನೇ ಸ್ಥಾನ 40 ಅಂಕ ಪಡೆದ ಮುಖಾಂತರ 93ನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾವೆ. ಇನ್ನು ಇನ್ನಿತರ 93ನೇ ಸ್ಥಾನ ಪಡೆದಿರ್ತಕ್ಕಂತಹ ಒಟ್ಟು ದೇಶಗಳಂತ ಬಂದಾಗ ಈ 93 ಅಥವಾ 40 ಅಂಕಗಳು ಪಡೆದಿರ್ತಕ್ಕಂತಹ ಒಟ್ಟು ದೇಶಗಳಂತ ಬಂದಾಗ 4 ದೇಶಗಳು 40 ಅಂಕ ಪಡೆಯುವುದರ ಮುಖಾಂತರ 93ನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದೇವೆ. ಮೊದಲನೇದಾಗಿ ಇಂಡಿಯಾ, ನಮ್ಮ ಹೆಮ್ಮೆಯ ಭಾರತ, ಹೆಮ್ಮೆಯ ದೇಶ ಭಾರತ. ಎರಡನೇದು ಮಾಲ್ಡೀವ್ಸ್, ಮೂರನೇದು ಕಜಕಿಸ್ತಾನ್, ನಾಲ್ಕನೇದು ಲೇತೋಸ್ ಎನ್ನುವಂಥದ್ದು. ಒಟ್ಟು 4 ರಾಷ್ಟ್ರಗಳು 40 ಅಂಕ ಪಡೆದ ಮುಖಾಂತರ 93ನೇ ಸ್ಥಾನವನ್ನು ಪಡೆದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಭಾರತವು ಸಹ ಒಂದು 93ನೇ ಸ್ಥಾನ ಪಡೆದದ, 40 ಅಂಕ ಪಡೆದದ. ಮಾಲ್ಡೀವ್ಸ್ ಎನ್ನುವಂಥದ್ದು, ಕಜಕಿಸ್ತಾನ ಎನ್ನುವಂಥದ್ದು, ಲೇತೋಸ್ ಎನ್ನುವಂಥದ್ದು. ಪ್ರಶ್ನೆ ಯಾವ ಥರ ಬರ್ತದಂದ್ರೆ ನಾವು ಓದ್ಕೊಂಡಿರ್ತೀವಿ 2023ನ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕದಲ್ಲಿ 93ನೇ ಸ್ಥಾನ ಪಡೆದ ರಾಷ್ಟ್ರಗಳು ಯಾವುವು? ಈ ಕೆಳಗಿನಗಳಲ್ಲಿ ಯಾವ 93ನೇ ಸ್ಥಾನ ಪಡೆದ ರಾಷ್ಟ್ರಗಳು ಎನ್ನುವಂಥ ಪ್ರಶ್ನೆ ಬಂದಿರ್ತದೆ. ನಾವೇನು ಬರೀ ಭಾರತ, ಹೆಮ್ಮೆಯ ದೇಶ ಭಾರತ ಅಂತೇಳಿ ಓದ್ಕೊಂಡು ಹೋಗಿರ್ತೀವಿ. ಅಲ್ಲಿ ಆಪ್ಷನ್ ಬಂದುಬಿಡ್ತದೆ. ಹೇಳಿಕೆ ಒಂದು ಭಾರತ, ಮಾಲ್ಡೀವ್ಸು, ಕಜಕಿಸ್ತಾನ, ಲೇತೋಸ್. ಇಲ್ಲಾಂದರೆ ಇಂಡಿಯಾ ಬಿಟ್ಟು ಈ 3 ಆಪ್ಷನ್ಗಳು ಕೊಟ್ಟಿರ್ತಾನೆ. ಇದ್ರ ಜೊತೆಗೆ ಮತ್ತೊಂದು USA ಅಂತ ಕೊಟ್ಟಿರ್ತಾನೆ ಅಂತ ತಿಳ್ಕೊಳ್ರಿ. ಹೌದಾ? ಆಪ್ಷನ್ ಎ ಮಾಲ್ಡೀವ್ಸ್, ಆಪ್ಷನ್ ಬಿ ಕಜಕಿಸ್ತಾನ್, ಆಪ್ಷನ್ ಸಿ ಲೇತೋಸ್, ಆಪ್ಷನ್ ಡಿ USA ಅಂತ ಪ್ರಶ್ನೆ ಕೊಟ್ಟುಬಿಡ್ತಾನೆ. ನಾವು ಭಾರತ ಅಷ್ಟು ನೋಡ್ಕೊಂಡಿರ್ತೀವಿ. ಅಲ್ಲಿ ಏನಾಗ್ತದೆ, ಈ ಒಂದು ಪ್ರಶ್ನೆಯಲ್ಲಿ ಹೇಳುವುದು, ಈ ಒಂದು ಪ್ರಶ್ನೆಗೆ ತಪ್ಪ ಆನ್ಸರ್ ಹಾಕಿ ನಾವು ಹೇಳುವುದು ಸಹಜ ಎನ್ನುವುದು. ಆದ್ದರಿಂದ ಈ ಥರ ಡೆಪ್ತಾಗಿ ಓದಬೇಕು. 40 ಅಂಕ ಪಡೆದ ಮುಖಾಂತರ 93ನೇ ಸ್ಥಾನ ಪಡೆದ ರಾಷ್ಟ್ರಗಳು ಅಂದಾಗ ಇಂಡಿಯಾ, ಮಾಲ್ಡೀವ್ಸು, ಕಜಕಿಸ್ತಾನ, ಲೇತೋಸ್ ಎನ್ನುವುದು. ಹಾಗಾದರೆ ಈ ಒಂದು ವರದಿಯನ್ನು ಪ್ರಕಟಪಡಿಸುವ ಸಂಸ್ಥೆ ಅಂತ ಬಂದಾಗ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ, ವರದಿ ನೀಡುವ ಸಂಸ್ಥೆ ಅಂತ ಬಂದಾಗ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಏನು ಮಾಡ್ತದೆ ಅಂತಂದರೆ ಈ ಒಂದು ವರದಿಯನ್ನು ಪ್ರಕಟಪಡಿಸ್ತಲ್ಲ. ಇದು 2023ರ ವರದಿ. ಪ್ರಕಟಪಡಿಸಿದ್ದು 2024ರಲ್ಲಿ. ಎಷ್ಟನೇ ವರದಿ ಅಂತ ಬಂದಾಗ 2023 ವರದಿ ಆದರೆ ಈ ಒಂದು ವರದಿ ಪ್ರಕಟಪಡಿಸಿದಂತ ಬಂದಾಗ 2024ರಲ್ಲಿ ವರದಿಯನ್ನು ಪ್ರಕಟಪಡಿಸಿರುತ್ತೇವೆ ಅನ್ನುವುದು. ಇಲ್ಲಿ 40 ಅಂಕ ಅಂತ ನಾವು ವಿಚಾರ ಮಾಡಿದೆ. ಭಾರತಕ್ಕೆ ಲಭಿಸಿರ್ತಕ್ಕಂಥ ಅಂಕಗಳು 40 ಅಂತ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ 100 ಅಂಕಗಳಂತ ಬಂದಾಗ ಅತಿ ಹೆಚ್ಚು ಭ್ರಷ್ಟಾಚಾರ, 100 ಅಂಕ ಪಡೆದರೆ ಅತಿ ಹೆಚ್ಚು ಭ್ರಷ್ಟಾಚಾರ, 0 ಅಂಕ ಪಡೆದರೆ ಅತಿ ಕಡಿಮೆ ಭ್ರಷ್ಟಾಚಾರ ಎನ್ನುವಂಥದ್ದು ಪರಿಗಣಿಸಲಾಗ್ತದೆ. 100 ಅಂಕ ಪಡೆದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರ, 0 ಅಂಕ ಪಡೆದರೆ ಅತಿ ಕಡಿಮೆ ಭ್ರಷ್ಟಾಚಾರ ಎನ್ನುವಂಥದ್ದು. ಇದರ ಆಧಾರದ ಮೇರೆಗೆ ಏನು ಮಾಡ್ತಾರೆ, ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕವನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಎನ್ನುವಂಥದ್ದು ಬಿಡುಗಡೆ ಮಾಡ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಅದಾದ ನಂತರ ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳ ಪಟ್ಟಿ ಅಂತ ನೋಡಿದಾಗ ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳು, ಅತಿ ಹೆಚ್ಚು
ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳು. ಸೊ ಮೊದಲನೇದಾಗಿ ಸೋಮಾಲಿಯಾ 188. ಅದಾದ ನಂತರ ವೆನೆಜುವೆಲಾ, ಅಂಕಗಳಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರ ಅಂತ ಬಂದಾಗ ಸೋಮಾಲಿಯಾ, ವೆನೆಜುವೆಲಾ, ಮೂರನೇದು ಸಿರಿಯಾ, ಸೋಮಾಲಿಯಾ, ವೆನೆಜುವೆಲಾ, ಸಿರಿಯಾ. ನಾಲ್ಕನೇದು ದಕ್ಷಿಣ ಸುಡಾನ್. ಐದನೇದು ಅಂತ ಬಂದಾಗ, ಐದನೇ ರಾಷ್ಟ್ರ ಅಂತ ಬಂದಾಗ ಯಮನ್. ಯಾವುದ್ರಿ? ಯಮನ್. ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳಂತ ಬಂದಾಗ ಸೋಮಾಲಿಯಾ, ವೆನೆಜುವೆಲಾ, ಸಿರಿಯಾ, ಸುಡಾನು, ಅದಾದ ನಂತರ ಯಮನ್ ಎನ್ನುವಂಥ ರಾಷ್ಟ್ರಗಳು. ಸೊ ಇದು ಅದಾದ ನಂತರ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳ ಅಂತ ಬಂದಾಗ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳಂತ ಬಂದಾಗ ಸೊ ಇಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಡೆನ್ಮಾರ್ಕ್ ಎನ್ನುವಂಥದ್ದು. ಡೆನ್ಮಾರ್ಕ್ ಅತಿ ಕಡಿಮೆ ಭ್ರಷ್ಟಾಚಾರ ಅಥವಾ ಭ್ರಷ್ಟಾಚಾರ ರಹಿತ ಅಂತ ಪದ ಸಹ ಬರ್ಬೋದು. ಭ್ರಷ್ಟಾಚಾರ ರಹಿತ ರಾಷ್ಟ್ರಗಳು ಎನ್ನುವಂಥ ಪದ ಸಹ ಬರ್ಬೋದು. ಇಲ್ಲಿ ಗೊತ್ತಿರಬೇಕಾಗ್ತದೆ. ಅತಿ ಕಡಿಮೆ ಭ್ರಷ್ಟಾಚಾರ ಅಂತಲೂ ಕೇಳ್ಬೋದು. ಇಲ್ಲಪ್ಪ ಅಂತಂದರೆ ಅತಿ ಕಡಿಮೆ ಭ್ರಷ್ಟಾಚಾರ ಎನ್ನುವಂಥದ್ದು ಸಹ ಪ್ರಶ್ನೆ ಬರ್ಬೋದು. ಅತಿ ಕಡಿಮೆ ಭ್ರಷ್ಟಾಚಾರ ಅಥವಾ ಭ್ರಷ್ಟಾಚಾರ ರಹಿತ ರಾಷ್ಟ್ರಗಳು ಎನ್ನುವಂತಹ ಸಹ ಪದ ಸಹ ಬರ್ಬೋದು. ಸೊ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರ ಅಂತ ಬಂದಾಗ ಮೊದಲ ರಾಷ್ಟ್ರ ಡೆನ್ಮಾರ್ಕ್, ಎರಡನೇ ರಾಷ್ಟ್ರ ಫಿನ್ಲ್ಯಾಂಡ್. ಯಾವ್ಲ್ಯಾಂಡ್ ರೀ? ಫಿನ್ಲ್ಯಾಂಡ್. ಮೂರನೇ ರಾಷ್ಟ್ರ ನಾರ್ವೆ ಅಂತ ರಾಷ್ಟ್ರ. ಯಾವುದ್ರಿ? ನಾರ್ವೆ. ಈ ನಾರ್ವೆ ರಾಷ್ಟ್ರವನ್ನು ಮಧ್ಯರಾತ್ರಿಯಲ್ಲಿ ಸೂರ್ಯ ಕಾಣುವ ನಾಡು ಅಂತ ಕರೀತಾರೆ. ಫಿನ್ಲ್ಯಾಂಡ್ ಅನ್ನು ಸಹಸ್ರ ಸರೋವರಗಳ ನಾಡು ಅಂತ ಸಹ ಕರೀತಾರೆ ಎನ್ನುವಂಥದ್ದು ಸೊ ಗೊತ್ತಿರಬೇಕು. ಇಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳಂತ ಬಂದಾಗ ಸೋಮಾಲಿಯಾ, ವೆನೆಜುವೆಲಾ, ಸಿರಿಯಾ, ದಕ್ಷಿಣ ಸುಡಾನ್, ಯಮನ್. ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರಗಳಂತ ಬಂದಾಗ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ನಾರ್ವೆ ಎನ್ನುವಂಥದ್ದು ಸೊ ಗೊತ್ತಿರಬೇಕು. ಇಲ್ಲಿ 133 ಅಂತ ಬಂದಾಗ 133ನೇ ಸ್ಥಾನ ಪಡೆದಿರ್ತಕ್ಕಂಥದ್ದು ಪಾಕಿಸ್ತಾನ. 133ನೇ ಸ್ಥಾನ ಪಡೆದಿರ್ತದ. ಸೊ 149ನೇ ಸ್ಥಾನ ಬಾಂಗ್ಲಾದೇಶ, 149ನೇ ಸ್ಥಾನ ಪಡೆದಿರ್ತದೆ ಎನ್ನುವಂಥದ್ದು ಸೊ ನಿಮಗೆ ಗೊತ್ತಿರಬೇಕಾಗ್ತದ ಎನ್ನುವಂಥದ್ದು. ಆದಮೇಲೆ ಸೊ ಇಷ್ಟು ಚೆನ್ನಾಗಿತ್ತಪ್ಪ ಅಂತಂದ್ರೆ 5ನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂತಹ 2023ರ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕ ಎನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ 6ನೇ ಪ್ರಶ್ನೆ ನೋಡ್ಬೋದು ನೀವು. ಬಹಳ ಚೆನ್ನಾಗಿದೆ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶವು ಡೆಂಗು ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಎನ್ನುವಂಥದ್ದು. ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಪೆರು, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ಪೆರು ಎನ್ನುವಂಥದ್ದು. ಆದಮೇಲೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ ಪೆರು ರಾಷ್ಟ್ರದಲ್ಲಿ ಇತ್ತೀಚೆಗೆ ಡೆಂಗು ಆರೋಗ್ಯದ ಹಾವಳಿಯಿಂದಾಗಿ ಸೊ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಸೊ ನಾವು ಲಾಸ್ಟ್ ಟೈಮ್ 2021-22ರ ಅವಧಿಯಲ್ಲಿ ನಾವು ಯಾವ ಥರ COVID-19 ಸಾಂಕ್ರಾಮಿಕ ರೋಗದಿಂದ ಏನಾಗಿತ್ತು, ಲಾಕ್ಡೌನ್ ಆಗಿತ್ತಲ್ಲ, ಅದೇ ಥರನಾಗಿ ಸೊ ಯಾವುದು ಪೆರು ರಾಷ್ಟ್ರದಲ್ಲಿ ಡೆಂಗು ಆರೋಗ್ಯದ ಹಾವಳಿಯಿಂದಾಗಿ ಸೊ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಎನ್ನುವುದು. ಇಲ್ಲಿ ಪೆರು ರಾಷ್ಟ್ರ ಅಂತ ಬಂದಾಗ ಈ ಪೆರು ರಾಷ್ಟ್ರದ ರಾಜಧಾನಿ ಅಂತ ಬಂದಾಗ ಲೀಮಾ. ಪೆರು ರಾಷ್ಟ್ರದ ರಾಜಧಾನಿ ಲೀಮಾ. ಪೆರು ರಾಷ್ಟ್ರದ ರಾಜಧಾನಿ ಅಂತ ಬಂದಾಗ ಲೀಮಾ. ಈ ಪೆರು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಲಿಥಿಯಂ ಉತ್ಪಾದನೆ ಆಗ್ತದೆ. ಅತಿ ಹೆಚ್ಚು ಉತ್ಪಾದನೆ ಆಗ್ತದೆ. ಇದರ ಜೊತೆಗೆ ಸೀಸಹ ಸಹ ಅತಿ ಹೆಚ್ಚು ಉತ್ಪಾದನೆ ಆಗ್ತದೆ. ಯಾವ ರಾಷ್ಟ್ರದಲ್ಲಿ? ಪೆರು ರಾಷ್ಟ್ರದಲ್ಲಿ. ಇಲ್ಲಿ ಆಪ್ಷನ್ ಎ ಶ್ರೀಲಂಕಾ ಇದೆ ಅಲ್ರಿ. ಇತ್ತೀಚೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಯಾವ ರಾಷ್ಟ್ರದಲ್ಲಿ? ಶ್ರೀಲಂಕಾ ದೇಶದಲ್ಲಿ ಇತ್ತೀಚೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಎನ್ನುವುದನ್ನು ಗೊತ್ತಿರಬೇಕು. ಇತ್ತೀಚೆಗೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಇಲ್ಲಿ ಭಾರತ ಎನ್ನುವಂಥದ್ದು ನೋಡ್ತೀವಿ. ಸೊ ಭಾರತ ಸಂವಿಧಾನದಲ್ಲಿ 18ನೇ ಭಾಗ ತುರ್ತು ಪರಿಸ್ಥಿತಿಗೆ ಸಂಬಂಧಪಡ್ತದೆ. ಎಷ್ಟನೇ ಭಾಗ? ಭಾರತ ಸಂವಿಧಾನದಲ್ಲಿ 18ನೇ ಭಾಗ ತುರ್ತು ಪರಿಸ್ಥಿತಿಗೆ ಸಂಬಂಧಪಡ್ತದೆ. 18ನೇ ಭಾಗ ಸೊ ತುರ್ತು ಪರಿಸ್ಥಿತಿಗೆ ಸಂಬಂಧಪಡ್ತದೆ. ಸೊ ಒಟ್ಟಾರೆಯಾಗಿ ಭಾರತದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳಿವೆ. ಅದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ,
ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ ಅಂತ ಸಹ ಬರ್ತದೆ. ರಾಷ್ಟ್ರಪತಿ ಆಡಳಿತ ಎನ್ನುವಂಥ ಪದ ಬರ್ತದೆ, ಹೌದಾ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ ಎನ್ನುವಂಥದ್ದು. ಇನ್ನೊಂದು ಹಣಕಾಸಿನ ತುರ್ತು ಪರಿಸ್ಥಿತಿ ಎನ್ನುವಂಥದ್ದು, ಹಣಕಾಸಿನ ತುರ್ತು ಪರಿಸ್ಥಿತಿ ಎನ್ನುವಂಥದ್ದು ಗೊತ್ತಿರಬೇಕು. ಸೊ ಹೌದಾ. ಅದಲ್ಲದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ಅಥವಾ ರಾಷ್ಟ್ರಪತಿ ಆಡಳಿತ ಎನ್ನುವಂಥದ್ದು, ಅದಾದ ನಂತರ ಹಣಕಾಸಿನ ತುರ್ತು ಪರಿಸ್ಥಿತಿ. ಸೊ ಇಲ್ಲಿಯವರೆಗೆ ಭಾರತದಲ್ಲಿ 3 ಬಾರಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಸೊ ಮೊದಲ ಬಾರಿಗೆ 1962ರಲ್ಲಿ ಚೀನಾ ಯುದ್ಧದ ದಾಳಿಯಲ್ಲಿ ಭಾರತ ಚೀನಾ ವಾರಲ್ಲಿ, ಎರಡನೇ ತುರ್ತು ಪರಿಸ್ಥಿತಿಯನ್ನು 1971ರಲ್ಲಿ ಪಾಕಿಸ್ತಾನ ಯುದ್ಧದಲ್ಲಿ, ಅದಾದ ನಂತರ 3ನೇ ತುರ್ತು ಪರಿಸ್ಥಿತಿಯನ್ನು 1975ರಲ್ಲಿ ಘೋಷಿಸಲಾಗಿದೆ. ಅದೇ ಅಲ್ಲದೆ ಇಲ್ಲಿಯವರೆಗೂ ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ ಎನ್ನುವಂಥದ್ದು ಗೊತ್ತಿರಬೇಕು. ಸೊ ಕೇವಲ ಇತ್ತೀಚೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಶ್ರೀಲಂಕಾದಲ್ಲಿ ಸಹ ಘೋಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ರಾಷ್ಟ್ರ ಬರ್ತದ್ರಿ, ಅರ್ಜೆಂಟೈನಾ ಎನ್ನುವಂಥ ರಾಷ್ಟ್ರ ಬರ್ತದೆ. ಈ ಅರ್ಜೆಂಟೈನಾ ರಾಷ್ಟ್ರದಲ್ಲಿ ಸಹ ಇತ್ತೀಚೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಎನ್ನುವಂಥದ್ದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಿರ್ತಕ್ಕಂಥ ಸಂವಿಧಾನದ ವಿಧಿ ಅಂತ ಬಂದಾಗ 355. ಸೊ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಬಂದಾಗ ಸಂವಿಧಾನದ 356ನೇ ವಿಧಿ ತಿಳಿಸ್ತದೆ. ಸೊ ಹಣಕಾಸಿನ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟ ಹಾಗೆ ತಿಳಿಸುವ ವಿಧಿ ಯಾವುದು ಅಂತ ಬಂದಾಗ, ಸೊ ಈ ಒಂದು ವಿಧಿ ನೀವು ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿ. ಇದೊಂದು ನಿಮಗೆ ಪ್ರಶ್ನೆ ಹೋಮ್ವರ್ಕ್ ಇದೆ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅನ್ನುವಂಥದ್ದು ನಿಮ್ಗೆ ಹೋಮ್ವರ್ಕ್. ಸೊ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅನ್ನುವಂಥದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ. ಸೊ ಒಟ್ಟಾರೆಯಾಗಿ ಇತ್ತೀಚೆಗೆ ಡೆಂಗು ಆರೋಗ್ಯದ ಪರಿಗಣನೆ ತೆಗೆದುಕೊಂಡು ತುರ್ತು ಪರಿಸ್ಥಿತಿಯನ್ನು ಘೋಷಿಸತಕ್ಕಂಥ ರಾಷ್ಟ್ರ ಯಾವುದು ಬಂದಾಗ ಪೆರು ಆಗಿರ್ತದೆ. ಇತ್ತೀಚೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ರಾಷ್ಟ್ರಗಳಂತ ಬಂದಾಗ ಸೊ ಶ್ರೀಲಂಕಾ ಸಹ ಆಗ್ತದೆ, ಅರ್ಜೆಂಟೈನಾ ಸಹ ಆಗ್ತದೆ. ಪೆರು ರಾಷ್ಟ್ರದ ರಾಜಧಾನಿ ಅಂತ ಬಂದಾಗ ನಿಯಮ ಆಗಿರ್ತದೆ. ಪೆರುವಲ್ಲಿ ಅತಿ ಹೆಚ್ಚು ಲಿಥಿಯಂ ಮತ್ತು ಸೀಸಾ ಉತ್ಪಾದನೆ ಮಾಡ್ತಾರೆ ಎನ್ನುವಂಥದ್ದು ಸೊ ಗೊತ್ತಿರಬೇಕು. ಸೊ ಇದಿಷ್ಟು ಏನಾಗಿರ್ತಕ್ಕಂಥದ್ದು. ಸೊ ಅಷ್ಟೇ ಅದರಲ್ಲಿ ಇನ್ನೊಂದು ಪಾಯಿಂಟು, ಭಾರತದಲ್ಲಿರ್ತಕ್ಕಂಥ ತುರ್ತು ಪರಿಸ್ಥಿತಿ ಅನ್ನುವಂತಹ ಪರಿಕಲ್ಪನೆಯನ್ನು ಜರ್ಮನಿ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಯಾವ ರಾಷ್ಟ್ರದಿಂದ ಎರವಲು ಪಡ್ಕೊಂಡಿದ್ದೀವಿ? ತುರ್ತು ಪರಿಸ್ಥಿತಿ ಅನ್ನುವಂಥ ಪರಿಕಲ್ಪನೆಯನ್ನು ಭಾರತದ ಸಂವಿಧಾನದಲ್ಲಿ ಜರ್ಮನಿಯ ರಾಷ್ಟ್ರದಿಂದ ಎರವಲು ಪಡೆದುಕೊಂಡಿರ್ತಕ್ಕಂಥ ಒಂದು ಅಂಶ ಎನ್ನುವಂಥದ್ದು ಸೊ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏಳನೇ ಪ್ರಶ್ನೆ, ಸಮುದ್ರ ಲಕ್ಷ್ಮಣ ಯಾವ ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸವಾಗಿದೆ? ಆಪ್ಷನ್ ಎ ಭಾರತ ಮತ್ತು ಮಲೇಷಿಯಾ, ಆಪ್ಷನ್ ಬಿ ಭಾರತ ಮತ್ತು USA, ಆಪ್ಷನ್ ಸಿ ಭಾರತ ಮತ್ತು ಜಪಾನ್, ಆಪ್ಷನ್ ಡಿ ಭಾರತ ಮತ್ತು ಜರ್ಮನಿ ಎನ್ನುವಂಥದ್ದು. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ ಭಾರತ ಮತ್ತು ಮಲೇಷಿಯಾ. ಸೊ ಈ ಒಂದು ಸಮುದ್ರ ಲಕ್ಷ್ಮಣ ಎನ್ನುವಂತಹ ಒಂದು ಸಮರಾಭ್ಯಾಸ ಯಾವುದೇ ಎರಡು ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸ ಆಗಿದ್ದರೆ ಭಾರತ ಮತ್ತು ಮಲೇಷಿಯಾ ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸ ಆಗಿರ್ತದೆ ಅನ್ನೋದು ಗೊತ್ತಿರಬೇಕು. ಸೊ ಈ ಸಮರಾಭ್ಯಾಸವು ವಿಶಾಖಪಟ್ಟಣದ ಕರಾವಳಿಯಲ್ಲಿ ಆಗಲಿರುತ್ತದೆ ಎನ್ನುವುದು. ವಿಶಾಖಪಟ್ಟಣದ ಕರಾವಳಿ ಪ್ರದೇಶದಲ್ಲಿ ಸೊ ಈ ಒಂದು ಸಮರಾಭ್ಯಾಸ ಆಯೋಜನೆ ಮಾಡಲಾಗಿದೆ ಎನ್ನುವುದು. ವಿಶಾಖಪಟ್ಟಣದ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಸಮರಾಭ್ಯಾಸವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಮರಾಭ್ಯಾಸದಲ್ಲಿ ಭಾಗವಹಿಸುವ ಯುದ್ಧ ನೌಕೆಗಳಂತ ಬಂದಾಗ ಸೊ ಭಾರತದ ಎರಡು ಭಾಗವಹಿಸ್ತವೆ. ಭಾರತದ ನೌಕೆಗಳು ಅದರಲ್ಲಿ ಪ್ರಮುಖವಾಗಿ ಕಿರ್ತಾಬ್ ಮತ್ತು ರಾಯಲ್ ಎನ್ನುವಂಥದ್ದು. ಕಿರ್ತಾಬ್ ಮತ್ತು ರಾಯಲ್ ಎನ್ನುವಂತಹ ಸೊ ಯುದ್ಧ ನೌಕೆಗಳು ಭಾಗವಹಿಸ್ತವ. ಸೊ ಮಲೇಷಿಯಾದಿಂದ ಭಾಗವಹಿಸ್ತಕ್ಕಂತಹ ಒಂದು ನೌಕೆ ಅಂತ ಬಂದಾಗ ಕೇಡಿ ಲೇಕಿರ್ ಎನ್ನುವಂಥದ್ದು. ಸೊ ಭಾರತದ ಕಿರ್ತಾಬ್ ಮತ್ತು ರಾಯಲ್ ಎನ್ನುವಂಥದ್ದು ಭಾರತದ ಪರವಾಗಿ ಭಾಗವಹಿಸ್ತಾವ. ಲೇಡಿ ಕೇರ್ ಎನ್ನುವಂಥದ್ದು ಸೊ ಮಲೇಷಿಯಾ ದೇಶದಿಂದ ಏನು ಮಾಡ್ತದಪ್ಪ ಅಂತಂದರೆ ಮಲೇಷಿಯಾದ ಒಂದು ಯುದ್ಧ ನೌಕೆ ಭಾಗವಹಿಸ್ತದೆ. ಯಾವುದರೆ ಮಲೇಷಿಯಾದ್ದು ಕೇಡಿ ಲೇಕೇರಿ ಎನ್ನುವಂಥದ್ದು, ಭಾರತದ ಕಿರ್ತಾಬ್ ಮತ್ತು ರಾಯಲ್ ಎನ್ನುವಂಥದ್ದು. ಯಾವ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಬಂದಾಗ ವಿಶಾಖಪಟ್ಟಣಂನ ಕರಾವಳಿ ಪ್ರದೇಶದಲ್ಲಿ ಎನ್ನುವಂಥದ್ದು. ಇಲ್ಲಿ ಮಲೇಷಿಯಾದ ರಾಜಧಾನಿ ಅಂತ ಬಂದಾಗ ಕೌಲಾಲಂಪುರ್ ಅಂತ ಇದ್ದಾರೆ. ಕೌಲಾಲಂಪುರ್ ಎನ್ನುವಂಥದ್ದು ಸೊ ಮಲೇಷಿಯಾ ರಾಷ್ಟ್ರದ ರಾಜಧಾನಿ ಆಗಿರುತ್ತೆ ಗೊತ್ತಿರಬೇಕು. ಸೊ ಒಟ್ಟಾರೆಯಾಗಿ ಇತ್ತೀಚಿನಲ್ಲಿ ಸುದ್ದಿರತಕ್ಕಂತಹ ಸಮರಾಭ್ಯಾಸಗಳಿರು
ದೋಸ್ತಿ ವ್ಯಾಯಾಮ ಚರ್ಚೆ ಮಾಡಿದ್ವಿ, ಸಮುದ್ರ ಲಕ್ಷ್ಮಣ್, ಹಲವಾರು ವಜ್ರಪ್ರಹಾರ, ಕಳೆದ ಸೆಷನಲ್ಲಿ ಹಲವಾರು ಇದೇ ತರನಾಗಿ ಒಂದೆರಡು ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಸೊ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಾಗ ಅಲ್ಲಿ ಓದಿ ನೋಡಿದ್ರೆ ನಿಮಗೆ ಸೊ ಹಲವಾರು ಅಂಶಗಳು ಗೊತ್ತಾಗ್ತವೆ ಅನ್ನೋದು. ಸೊ ಸಮುದ್ರ ಲಕ್ಷ್ಮಣ ಎನ್ನುವುದು ಭಾರತ ಮತ್ತು ಮಲೇಷಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಮರಾಭ್ಯಾಸವಾಗಿದೆ ಅನ್ನುವಂಥದ್ದು. ಸೊ ಅದಾದ ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, 8ನೇ ಪ್ರಶ್ನೆ, ಗರ್ಭಪಾತವನ್ನು ಸಂವಿಧಾನಿಕ ಹಕ್ಕು ಎಂದು ಘೋಷಿಸಿದ ಪ್ರಪಂಚದ ಮೊದಲ ರಾಷ್ಟ್ರ ಯಾವುದು? ಗರ್ಭಪಾತವನ್ನು ಸಂವಿಧಾನಿಕ ಹಕ್ಕು ಎಂದು. ಸೊ ನಮ್ಮ ಭಾರತ ಸಂವಿಧಾನ ಇರ್ತಕ್ಕಂಥ ಹಕ್ಕುಗಳ ಸಂಖ್ಯೆ 6, ಮುಂಚೆ 7 ಇದ್ದವು. ಆಸ್ತಿ ಹಕ್ಕನ್ನು 1978ರಲ್ಲಿ 44ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ಇದನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡ್ತಾರೆ. ಪ್ರಸ್ತುತ ಈ ಆಸ್ತಿ ಹಕ್ಕು ಸಂವಿಧಾನದ 300A ವಿಧಿಯಲ್ಲಿ ಕಂಡು ಬರ್ತದೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ, ಹೌದಾ? ಆದ್ದರಿಂದ ಇಲ್ಲಿ ನೋಡ್ತಾ ಹೋಗೋದು, ಗರ್ಭಪಾತವನ್ನು ಸಂವಿಧಾನಿಕ ಹಕ್ಕೆಂದು ಘೋಷಿಸಿದ ರಾಷ್ಟ್ರ ಅಂತ ಬಂದಾಗ 4 ಹೇಳಿಕೆಗಳಿದ್ದಾವೆ. ಅದರಲ್ಲಿ ಮೊದಲದಾಗಿ ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಫ್ರಾನ್ಸ್ ಎನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ ಫ್ರಾನ್ಸ್ನಲ್ಲಿ ಇತ್ತೀಚೆಗೆ ಗರ್ಭಪಾತವನ್ನು ಸಂವಿಧಾನಾತ್ಮಕ ಹಕ್ಕನ್ನಾಗಿ ಘೋಷಿಸಲಾಗಿದೆ ಎನ್ನುವಂಥದ್ದು. ಸೊ ನಿಮಗೆ ಗೊತ್ತಿರಬೇಕು, ಈ ಫ್ರಾನ್ಸ್ನ ರಾಜಧಾನಿ ಅಂತ ಬಂದಾಗ ಪ್ಯಾರಿಸ್. ಫ್ರಾನ್ಸ್ನ ರಾಜಧಾನಿ ಯಾವುದು? ಪ್ಯಾರಿಸ್ ಆಗ್ತದೆ. ಈ ಫ್ರಾನ್ಸ್ನ ಅಧ್ಯಕ್ಷ ಅಂತ ಬಂದಾಗ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಎನ್ನುವಂಥವನು ಈ ಒಂದು ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಫ್ರಾನ್ಸ್ನ ಪ್ರಧಾನಿ ಅಂತ ಬಂದಾಗ ಗೇಬ್ರಿಯಲ್ ಅಟಲ್ ಎನ್ನುವಂಥದ್ದು. ಗೇಬ್ರಿಯಲ್ ಅಟಲ್. ಸೊ ಇತ್ತೀಚೆಗೆ ನೇಮಕ ಆಗಿದೆ, ಇದು ಸಹ ಕರೆಂಟ್ ಅಫೇರ್ಸಲ್ಲೇ ಇದೆ. ಗೇಬ್ರಿಯಲ್ ಅಟಲ್ ಎನ್ನುವಂಥ ವ್ಯಕ್ತಿಯ ಸಹ ಕರೆಂಟ್ ಅಫೇರ್ಸಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಎನ್ನುವಂಥವರು 2024ರ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರ್ತಾರೆ ಅನ್ನೋದು ಗೊತ್ತಿರಬೇಕು. ಈ ಗೇಬ್ರಿಯಲ್ ಅಟಲ್ ಎನ್ನುವಂಥವನು ಇತ್ತೀಚೆಗೆ ಫ್ರಾನ್ಸ್ನ ನೂತನ ಪ್ರಧಾನಮಂತ್ರಿಯಾಗಿ ನೇಮಕ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ನ ಪ್ರಧಾನಿ ಹುದ್ದೆಗೆ ಏರಿದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಾಗಿರ್ತಾರೆ? ಗೇಬ್ರಿಯಲ್ ಅಟಲ್ ಎನ್ನುವಂಥವನು ಫ್ರಾನ್ಸ್ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಾದ್ರು ಬಂದಾಗ ಗೇಬ್ರಿಯಲ್ ಅಟಲ್ ಎನ್ನುವುದು. ಭಾರತದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರು ಅಂತ ಬಂದಾಗ ರಾಜೀವ್ ಗಾಂಧಿ ಅವರಾಗ್ತಾರೆ. ಇಲ್ಲಿ ಫ್ರಾನ್ಸ್ನ ಅತಿ ಕಿರಿಯ ವಯಸ್ಸಿನ ಪ್ರಧಾನಿ ಅಂತ ಬಂದಾಗ ಗೇಬ್ರಿಯಲ್ ಅಟಲ್ ಅವರಾಗಿರ್ತಾರೆ. ಪ್ರಸ್ತುತ ನೂತನವಾಗಿ ಫ್ರಾನ್ಸ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಬರ್ಬೋದು. ಇವಾಗ ಗೇಬ್ರಿಯಲ್ ಅಟಲ್ ಅವರೇ ಆಗಿರ್ತಾರೆ. ಸೊ ಅಷ್ಟೇ ಅಲ್ಲದೆ ಗರ್ಭಪಾತವನ್ನು ಸಂವಿಧಾನಾತ್ಮಕ ಹಕ್ಕಂದಾಗಿ ಘೋಷಿಸಿದ ಪ್ರಪಂಚದ ಮೊದಲ ರಾಷ್ಟ್ರ ಅಂತ ಬಂದಾಗ ಸೊ ಫ್ರಾನ್ಸ್ ಆಗಿರ್ತದೆ ಎನ್ನುವಂಥದ್ದು. ಸೊ ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಎಸ್, 10ನೇ ಪ್ರಶ್ನೆ, 2023-24ರ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು? ಆಪ್ಷನ್ ಎ ವಿದರ್ಭ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಸೌರಾಷ್ಟ್ರ, ಆಪ್ಷನ್ ಬಿ ಬೆಂಗಾಲ್ ಎನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ಇರ್ತಕ್ಕಂಥ ಸರಿಯಾದ ಉತ್ತರ ಆದಮೇಲೆ ಮುಂಬೈ ಎನ್ನುವಂಥದ್ದು ಇತ್ತೀಚೆಗೆ 2023-24ರ ರಣಜಿ ಟ್ರೋಫಿ ವಿಜೇತ ತಂಡ ಆಗಿರ್ತದೆ. ಸೊ ಚಾಂಪಿಯನ್ ಮುಂಬೈ ಆಗಿರ್ತದೆ. ಸೊ ರನ್ನರ್ ಅಪ್ ಅಂತ ಬಂದಾಗ ಸೊ 2ನೇ ಸ್ಥಾನ ಅಥವಾ ರನ್ನರ್ ಅಪ್ ಆಗಿರ್ತಕ್ಕಂಥ ರಾಷ್ಟ್ರ ತಂಡ ಅಂತ ಬಂದಾಗ ವಿದರ್ಭ ರನ್ನರ್ ಅಪ್ ಆಗಿರ್ತದೆ. ಸೊ ಮುಂಬೈ ಎನ್ನುವಂಥದ್ದು ಸೊ ಚಾಂಪಿಯನ್ ಆಗಿರ್ತದೆ. ಇಲ್ಲಿ ರಣಜಿ ಟ್ರೋಫಿ ಬಗ್ಗೆ ಮಾತಾಡಿದಾಗ ಆದಮೇಲೆ ಈ ಒಂದು ರಣಜಿ ಟ್ರೋಫಿ ಮೊದಲ ಆವೃತ್ತಿಯನ್ನು 1934-35ರಲ್ಲಿ ಆಯೋಜನೆ ಮಾಡಲಾಯಿತು. ಯಾವಾಗಲೇ 1934 ಸೊ 35ರಲ್ಲಿ ಮೊದಲ ಆವೃತ್ತಿಯನ್ನು ಆಯೋಜನೆ ಮಾಡಲಾಯಿತು. ಸೊ ಒಟ್ಟು ರಣಜಿ ಟ್ರೋಫಿಯಲ್ಲಿ ಭಾಗವಹಿಸುವ ತಂಡಗಳ ಸಂಖ್ಯೆ ಅಂತ ಬಂದಾಗ ಸೊ 38 ತಂಡಗಳು ಭಾಗವಹಿಸುತ್ತವೆ. ಎಷ್ಟು ತಂಡಗಳು ಭಾಗವಹಿಸ್ತವೆ? 38 ತಂಡಗಳು ಭಾಗವಹಿಸುತ್ತವೆ. ಎಷ್ಟು ತಂಡಗಳು? 38 ತಂಡಗಳು ಈ ಒಂದು ರಣಜಿ ಟ್ರೋಫಿಯಲ್ಲಿ ಭಾಗವಹಿಸ್ತವೆ. ಅಷ್ಟರಲ್ಲಿ 2023-24ರಲ್ಲಿ ವಿಜೇತ ತಂಡ ಮುಂಬೈ ಮುಂಬೈ ಅಂತ ತಿಳ್ಕೊಬೇಕು, ಹೌದಾ? ವಿಜೇತ ತಂಡ. ರನ್ನರ್ ಅಪ್ ಅಂತ ಬಂದಾಗ ವಿದರ್ಭ. 2022-23ರಲ್ಲಿ ವಿಜೇತ ತಂಡ ಅಂತ ಬಂದಾಗಲೇ 2023-22ರಲ್ಲಿ ವಿಜೇತ ಅಂತ ಬಂದಾಗ ಸೌರಾಷ್ಟ್ರ ವಿಜೇತ ತಂಡ ಆಗಿರ್ತದೆ. ಸೊ ರನ್ನರ್ ಅಪ್ ಅಂತ ಬಂದಾಗ ಯಾವುದ್ರೆ ಬೆಂಗಾಲ್ ಎನ್ನುವಂಥದ್ದು ಸೊ ರನ್ನರ್ ಅಪ್ ಆಗಿರ್ತದೆ. ಇವತ್ತು
ಸೊ ಇಲ್ಲಿ 2023-24ರಲ್ಲಿ ಇದು ನಮ್ಮ ಮುಂಬೈ, ಸೊ ನಮ್ಮ ಹೊರ ರಾಷ್ಟ್ರ ಮುಂಬೈ, ಹೊರ ರಾಜ್ಯ ಇರ್ತಕ್ಕಂಥ ಮುಂಬೈ ತಂಡ ಏನಾಗಿತ್ತಪ್ಪ ಅಂತಂದರೆ ಸೊ ರಣಜಿ ಟ್ರೋಫಿ ಗೆಲ್ಲುವುದರ ಮುಖಾಂತರ ಒಟ್ಟು 42 ಬಾರಿ ರಣಜಿ ಟ್ರೋಫಿ ಗೆದ್ದಿರ್ತಕ್ಕಂಥ ಏಕೈಕ ತಂಡ ಯಾವುದು ಅಂದರೆ ಮುಂಬೈ. ಇಲ್ಲಿಯವರೆಗೆ ಮುಂಬೈ ತಂಡ ಸುಮಾರು 42 ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಿದೆ. ಅಷ್ಟೇ ಅಲ್ಲದೆ IPLನಲ್ಲಿ ನಮ್ಮ ರೋಹಿತ್ ಶರ್ಮಾರವರ ನೇತೃತ್ವದಲ್ಲಿ 5 ಬಾರಿ IPL ಟ್ರೋಫಿ ಗೆದ್ದಿದೆ. 5 ಬಾರಿ IPL, ಅದಾದ ನಂತರ ಸೊ 42 ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಿದೆ ಎನ್ನುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ತಂಡ ಸೊ ಇಲ್ಲಿಯವರೆಗೆ 8 ಬಾರಿ ಚಾಂಪಿಯನ್ ಆಗಿದೆ, 6 ಬಾರಿ ರನ್ನರ್ ಅಪ್ ಆಗಿದೆ ಎನ್ನುವಂಥದ್ದು. 8 ಬಾರಿ ಚಾಂಪಿಯನ್, 6 ಬಾರಿ ರನ್ನರ್ ಅಪ್ ಆಗಿದೆ ಎನ್ನುವಂಥದ್ದು ಗೊತ್ತಿರಬೇಕು. ಸೊ ಒಂದು ರಣಜಿ ಟ್ರೋಫಿ ಮೊದಲ ಆವೃತ್ತಿ ಅಂತ ಬಂದಾಗ 1934-35ರಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸುತ್ತವೆ? 38 ತಂಡಗಳು ಭಾಗವಹಿಸುತ್ತವೆ. 2023-24ರಲ್ಲಿ ವಿಜೇತ ತಂಡ ಮುಂಬೈ ರನ್ನರ್ ಅಪ್ ವಿದರ್ಭ. 2022-23ರಲ್ಲಿ ಸೌರಾಷ್ಟ್ರ ವಿಜೇತ ತಂಡ, ರನ್ನರ್ ಅಪ್ ಬೆಂಗಾಲು. ಕರ್ನಾಟಕ 8 ಬಾರಿ ಚಾಂಪಿಯನ್ ಆಗಿದೆ, ಸೊ 6 ಬಾರಿ ರನ್ನರ್ ಅಪ್ ಆಗಿದೆ ಎನ್ನುವಂಥದ್ದು ಗೊತ್ತಿರಬೇಕು ರೀ. ಸೊ ಅದಾದ ನಂತರ ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆಗೆ ಹೋಗೋಣ. ಎಸ್ 10ನೇ ಪ್ರಶ್ನೆ ನೋಡ್ಬೋದು, ಬಹಳ ಚಂದ ಐತಿ ಪ್ರಶ್ನೆ. ಚಾಪ್ಚರ್ ಪುಟ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಚಾಪ್ಚರ್ ಪುಟ್ ಹಬ್ಬ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ನಾಗಾಲ್ಯಾಂಡ್ ಎನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಚಾಪ್ಚರ್ ಪುಟ್ ಎನ್ನುವಂತಹ ಒಂದು ಹಬ್ಬವನ್ನು ಸೊ ಮೇಘಾಲಯ ರಾಜ್ಯದಲ್ಲಿ ನಡೆಯುತ್ತದೆ ಎನ್ನುವಂಥದ್ದು. ಚಾಪ್ಚರ್ ಪುಟ್ ಎನ್ನುವಂತಹ ಹಬ್ಬ ಮೇಘಾಲಯ ರಾಜ್ಯದಲ್ಲಿ ಆಗ್ತದೆ. ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಆಗ್ತಕ್ಕಂತಹ ಪ್ರಮುಖ ಹಬ್ಬ ಅಂತ ಬಂದಾಗ ಗೋರಿ ಬೂಟಿ ಎನ್ನುವಂಥದ್ದು, ಗೋರಿ ಬೂಟಿ ಎನ್ನುವಂಥದ್ದು. ಅದಾದ ನಂತರ ಜೋಮಿನಾಮಿ ಎನ್ನುವಂಥ ಹಬ್ಬ ಇಲ್ಲಿ ಮಣಿಪುರದಾಗ ಆಗ್ತದೆ ರೀ. ಜೋಮಿನಾಮಿ ಎನ್ನುವಂಥದ್ದು ಮಣಿಪುರದಾಗ ಆಗ್ತದೆ. ಜೋಮಿನಾಮಿ ಗೋರಿ ಬೂಟ್ ಹಬ್ಬ ಎನ್ನುವಂಥದ್ದು ಅರುಣಾಚಲ ಪ್ರದೇಶದಾಗ ಆಗ್ತದೆ. ಮಣಿಪುರದಲ್ಲಿ ಜೋಮಿನಾಮಿ ಎನ್ನುವಂಥ ಒಂದು ಹಬ್ಬ ಆಗ್ತದೆ. ಮೇಘಾಲಯದಲ್ಲಿ ಚಾಪ್ಚರ್ ಪುಟ್ ಮತ್ತು ಅಷ್ಟಲ್ಲದೆ ಸ್ಟ್ರಾಬೆರಿ ಫೆಸ್ಟಿವಲ್ ಎನ್ನುವಂಥದ್ದು ಸಹ ಎಲ್ಲಿ ಆಗ್ತದೆ? ಸ್ಟ್ರಾಬೆರಿ ಫೆಸ್ಟಿವಲ್ ಎನ್ನುವಂಥದ್ದು ಸೊ ಮೇಘಾಲಯದಾಗ ಆಗ್ತದೆ. ನಾಗಾಲ್ಯಾಂಡಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಆಗ್ತದೆ. ಹಾರ್ನ್ಬಿಲ್ ಫೆಸ್ಟಿವಲ್ ಆಗ್ತದೆ ರೀ ಮೇಘಾಲಯದಾಗ, ಹೌದಾ? ಅಷ್ಟೇ ಅಲ್ಲದೆ ಅಸ್ಸಾಂನಲ್ಲಿ ಚಾಂಡುಂಬಿ ಉತ್ಸವ ಎನ್ನುವುದು ಇತ್ತೀಚೆಗೆ ಅಸ್ಸಾಂನಲ್ಲಿ ಆಗ್ತದೆ. ಅದಾದ ನಂತರ ಬತುಕಮ್ಮ ಎನ್ನುವಂಥ ಹಬ್ಬ ಆಂಧ್ರ ಪ್ರದೇಶದಾಗ ಆಗ್ತದೆ. ಬತುಕಮ್ಮ ಎನ್ನುವಂಥ ಹಬ್ಬ ಎಲ್ಲಿ ಆಗ್ತದೆ? ಸೊ ಆಂಧ್ರ ಪ್ರದೇಶದಾಗ ಆಗ್ತದೆ ಅಂತ ಗೊತ್ತಿರಬೇಕು. ಸೊ ಒಟ್ಟಾರೆಯಾಗಿ ಚಾಪ್ಚರ್ ಪುಟ್ ಹಬ್ಬ ಇತ್ತೀಚೆಗೆ ನಡೆಯಿತು. ಯಾವ ರಾಜ್ಯದಲ್ಲಿ ಒಂದು ನಡೀತದೆ ಅಂತ ಬಂದಾಗ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಮೇಘಾಲಯದ ರಾಜಧಾನಿ ಶಿಲಾಂಗ ಎನ್ನುವಂಥದ್ದು. ಸೊ ಪೂರ್ವ ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ಶಿಲಾಂಗವನ್ನು. ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ಮೇಘಾಲಯದ ರಾಜಧಾನಿ ಇರ್ತಕ್ಕಂಥ ಅದು ಶಿಲಾಂಗವನ್ನು. ಅರುಣಾಚಲ ಪ್ರದೇಶದಲ್ಲಿ ಆಗತಕ್ಕಂಥ ಪ್ರಮುಖ ಹಬ್ಬ ಅಂತ ಬಂದಾಗ ಗೋರಿ ಬೂಟಿ ಎನ್ನುವಂಥದ್ದು. ಮಣಿಪುರದಲ್ಲಿ ಆಗ್ತಕ್ಕಂತಹ ಪ್ರಮುಖ ಹಬ್ಬ ಅಂತ ಬಂದಾಗ ಸೊ ಜೋಮಿನಾಮಿ ಎನ್ನುವಂಥದ್ದು. ಮೇಘಾಲಯದಲ್ಲಿ ಮತ್ತೊಂದು ಹಬ್ಬ ಅಂತ ಬಂದಾಗ ಸ್ಟ್ರಾಬೆರಿ ಫೆಸ್ಟಿವಲ್. ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ ಆಗ್ತದೆ ಅಂತ ಬಂದಾಗ ನಾಗಾಲ್ಯಾಂಡ್ ಒಳಗೆ ಆಗ್ತದೆ. ಇತ್ತೀಚೆಗೆ ಚಡುಂಬಿ ಉತ್ಸವ ಅಸ್ಸಾಂದೊಳಗೆ ನಡೆಯಿತು. ಅಷ್ಟೇ ಅಲ್ಲದೆ ಬತುಕಮ್ಮ ಎನ್ನುವಂತಹ ಉತ್ಸವ ಎಲ್ಲಿ ಆಗ್ತದೆ ಅಂತಂದ್ರೆ ಸೊ ಆಂಧ್ರ ಪ್ರದೇಶದಲ್ಲಿ ಆಗ್ತದೆ ಎನ್ನುವಂಥದ್ದು ಸೊ ನಿಮಗೆ ಗೊತ್ತಿರಬೇಕಾಗ್ತದೆ ಎನ್ನುವಂಥದ್ದು, ಹೌದಾ? ಸೊ ಅದಾದ ನಂತರ ಆತ್ಮೀಯ ಸ್ಪರ್ಧಾ ಮಿತ್ರರಲ್ಲಿ ಇದಾಗಿತ್ತು ಇವತ್ತಿನ ಪ್ರಸಿದ್ಧ ಘಟನೆಗಳ ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ 2ನೇ ಸರಣಿಯ ವಿಡಿಯೋ ಎನ್ನುವಂಥದ್ದು. ಸೊ ಈ ಒಂದು ಸೆಷನ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹ್ಯಾವ್ ಎ ನೈಸ್ ಡೇ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.